ಈ ಹೃದಯಘಾತಗಳ ಹೆಚ್ಚು ಆಗ್ತಾ ಇರತಕ್ಕಂಥದ್ದು ಮತ್ತು ಹಠಾತ್ ಮರಣಗಳು ಸಾವುಗಳು ಆಗ್ತಾ ಇರತಕ್ಕಂಥದ್ದು, ಅದರ ಬಗ್ಗೆ ನಾವು ಒಂದು ಪ್ರತ್ಯೇಕವಾಗಿ ಒಂದು ವರದಿಯನ್ನು ನೀಡಬೇಕು ಅಂತ ಹೇಳಿ ನಾವು ನಮ್ಮ ಜಯದೇವ ನಿರ್ದೇಶಕರ ಅಡಿಯಲ್ಲಿದ್ದಂಥ ಸಮಿತಿಯನ್ನು ಮೊದಲೇ ರಚನೆ ಆಗಿತ್ತು. ಆ ಒಂದು ಸಮಿತಿಗೆ ಇದನ್ನು ಕೂಡ ವಹಿಸಿದ್ದು, ಯಾಕಂದರೆ ಅವ್ರಿಗೆ ಎಲ್ಲ ರೀತಿಯ ಒಂದು ಕಾರ್ಯಕ್ಷಮತೆ ಎಲ್ಲ ಇರೋದ್ರಿಂದ ಮತ್ತು ಈ ವಿಚಾರ ಅವ್ರಿಗೆ ನೇರವಾಗಿ ಸಂಬಂಧ ಇರೋದ್ರಿಂದ ಅವ್ರಿಗೆ ನೀವೇ ಇದನ್ನು ಮಾಡಿಕೊಡಿ ಅಂತ ಹೇಳಿದ್ದು. ಅದರಿಂದ ರವೀಂದ್ರನಾಥ್ ಅವರು ಮತ್ತು ಅವ್ರ ಜೊತೆಲಿದ್ದಂಥ ಟೀಮ್ ಎಲ್ಲ ಹಾಸನಲ್ಲಿರ್ತಕ್ಕಂಥ ಎಲ್ಲ ಅಲ್ಲಾಗಿರುವಂಥ ಮೇ ಜೂನ್ ತಿಂಗಳಲ್ಲಿ ಹೃದಯಘಾತಗಳು ಅಥವಾ ಸಾವುಗಳು ಏನಾಗಿದೆ ಅದರ ಬಗ್ಗೆ ಅವರು ಒಂದು ತನಿಖೆಯನ್ನು ಮಾಡಿ ಈಗ ವರದಿ ಕೊಟ್ಟಿದ್ದಾರೆ. ಆ ವರದಿಯ ರಿಪೋರ್ಟನ್ನು ನಿಮಗೆ ವಾಟ್ಸಪ್ ಮುಖಾಂತರ ಆಮೇಲೆ ಕಳಿಸ್ಕೊಡ್ತೀವಿ, ಆಯಿತಾ? ನಿಮಗೆಲ್ಲರೂ ಕೂಡ ಇದನ್ನು ಪ್ರತ್ಯೇಕವಾಗಿ ಕಳಿಸ್ಕೊಡ್ತೀವಿ. ಈಗ ಇದರಲ್ಲಿ ಏನಂತ ಹೇಳಿದ್ರೆ, ಒಟ್ಟು 24 ಸಾವುಗಳು ಮೇ ಜೂನ್ ತಿಂಗಳಲ್ಲಿ ಹಾಸನ ಜಿಲ್ಲೆಯವರು ಆಗಿರುವಂಥದ್ದು ತಮಗೂ ಕೂಡ ಗೊತ್ತಿರುವಂಥ ವಿಷಯ. ಅದನ್ನು ಆ ಒಂದು 24 ಸಾವುಗಳನ್ನು ಅವರ ಒಂದು ಎನ್ಕ್ವೈರಿ ಮಾಡಿದ್ದಾರೆ. ಅದರಲ್ಲಿ 45 ವರ್ಷಕ್ಕಿಂತ ಕಮ್ಮಿ ಇರೋರು 14 ಜನ, ಆಮೇಲೆ 45 ವರ್ಷಕ್ಕಿಂತ ಹೆಚ್ಚಿರೋರು 10 ಜನ ಅಂತ ಅವರು ಆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಈ ಯಾವ ಕಾರಣಕ್ಕೋಸ್ಕರ ಇವರು ತೀರ್ಕೊಂಡಿದ್ದಾರೆ ಅಂತ ಗೊತ್ತಾದಾಗ ಇದರಲ್ಲಿ 24ರಲ್ಲಿ 4 ಜನ ಅವರು ಈ ಕಾರ್ಡಿಯಾಕ್ ಸಂಬಂಧಪಟ್ಟಿರ್ತಕ್ಕಂಥ ಸಾವು ಅಲ್ಲ ಅಂತ ಹೇಳಿದ್ದಾರೆ. ಅಂದರೆ ನಾನ್ ಕಾರ್ಡಿಯಾಕ್ ಡೆತ್ಸ್ 24ರಲ್ಲಿ 4. ಒಬ್ಬರು ಅವ್ರಿಗೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಇತ್ತು, ಇನ್ನೊಬ್ಬರು ರಸ್ತೆ ಅಪಘಾತ, ಇನ್ನೊಬ್ಬರಿಗೆ ಅಕ್ಯೂಟ್ ಗ್ಯಾಸ್ಟ್ರೋ ಎಂಟ್ರೈಟಿಸ್, ಆಮೇಲೆ ಇನ್ನೊಬ್ಬರಿಗೆ ಸಸ್ಪೆಕ್ಟೆಡ್ ಎಲೆಕ್ಟ್ರಿಕ್ಯೂಷನ್. ಇದು 24 ಅದು ಪ್ರತ್ಯೇಕ ಆಗ್ತದೆ. ಇನ್ನು ಉಳಿದಿರುವಂಥ 20 ಅದರಲ್ಲಿ 10 ಅದು ನೇರವಾಗಿ ಅಂದರೆ ಹೃದಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಾವುಗಳಂತ ಅವ್ರು ಹೇಳಿದ್ದಾರೆ. 10 ಕನ್ಫರ್ಮ್ಡ್ ಕಾರ್ಡಿಯಾಕ್ ಡೆತ್ಸ್, ಆಯಿತಾ? ಆ 10ರಲ್ಲಿ 3 ಜನ ಅವ್ರಿಗೆ ಹೃದಯದ ಒಂದು ರೋಗಗಳಿತ್ತು. ಒಬ್ಬರಿಗೆ ಬೈಪಾಸ್ ಸರ್ಜರಿ ಆಗಿತ್ತು, ಇನ್ನೊಬ್ಬರಿಗೆ ಆಂಜಿಯೋಪ್ಲಾಸ್ಟಿ ಆಗಿತ್ತು, ಇನ್ನೊಬ್ಬರಿಗೆ ಅವ್ರಿಗೆ ಕಾರ್ಡಿಯೋಮಯೋಪತಿ, ಆ ಒಂದು ಕಾರಣ ಅದು ಅವರ ಒಂದು ಡೆತ್ ಆಗೋದಕ್ಕೆ ಪ್ರೀ ಎಕ್ಸಿಸ್ಟಿಂಗ್ ಮೊದಲೇ ಇದ್ದಂಥ ಅವ್ರಿಗೆ ಹೃದಯದ ಒಂದು ಕಾಯಿಲೆ ರೋಗಗಳಿತ್ತು. ಇನ್ನು 7 ಜನರಲ್ಲಿ, ಈ 10ರಲ್ಲಿ 3 ಮೊದಲೇ ಇತ್ತು, 7ರಲ್ಲಿ ಅವ್ರಿಗೆ 4ರಲ್ಲಿ ಆಟೋಪ್ಸಿ ಮಾಡಿ ಮಾಹಿತಿ ನಮ್ಮ ಹತ್ರ ಇದೆ, ಮತ್ತು 3ರಲ್ಲಿ ECG ಒಂದು ಮಾಹಿತಿ ಆಧಾರದ ಮೇಲೆ ಹೃದಯಘಾತ ಆಗಿದೆ ಅಂತ ಹೇಳಿದ್ದಾರೆ. ಸೊ ಒಟ್ಟು ಈ 10ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಈ ಥರ ಇದೆ. ಇನ್ನು ಉಳಿದಿರುವಂಥ 10 ಏನಿದೆ ಅದು ಹೃದಯಘಾತದಿಂದ ಮರಣ ಆಗಿದೆ ಅಂತ ಅದು ಸಂಭವಿಸ್ಬೋದು ಅಂತ ಹೇಳಿದ್ದಾರೆ. ಸಂಭವನೀಯ ಹೃದಯಘಾತದ ಮರಣ ಅಂತಲೇ ಹೇಳ್ಬೋದು. ಅದರಲ್ಲಿ ಬೇರೆ ಎಲ್ಲರಲ್ಲೂ ಅಲ್ಲಿ ಬಹುತೇಕ ಜನರಲ್ಲಿ ಅವ್ರಿಗೆ ಬೇರೆ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಕೂಡ ಇತ್ತು. ಅಂದರೆ ಅವ್ರಿಗಲ್ಲಿ ಸ್ಮೋಕಿಂಗ್ ಅಭ್ಯಾಸ, ಅಥವಾ ಮಧುಮೇಹ, ರಕ್ತದ ಒತ್ತಡ, ಅಥವಾ ಈ ಒಬೆಸಿಟಿ ಅಂತ ಏನು ಹೇಳ್ತೀವಿ, ಆಮೇಲೆ ಅವರ ಒಂದು ಫ್ಯಾಮಿಲಿ ಹಿಸ್ಟ್ರಿ ಇತ್ತು, ಮತ್ತು ಆಲ್ಕೋಹಾಲ್ ಅದರ ಒಂದು ಅಭ್ಯಾಸಗಳು ಕೂಡ ಇತ್ತು. ಸೊ ಈ ರಿಸ್ಕ್ ಫ್ಯಾಕ್ಟರ್ಸು ಎಲ್ಲರಲ್ಲೂ ಕೂಡ ಕಂಡು ಬಂದಿದೆ. ಇನ್ನೊಂದು ವಿಶೇಷವಾಗಿ ಏನಂತ ಹೇಳಿದ್ರೆ, ಇದು ಏನಾದರೂ ಹೆಚ್ಚಾಗಿದೆಯಾ ದಿಢೀರಾಗಿ ಅಂತ ಒಂದು ದೊಡ್ಡ ಸುದ್ದಿ ಆಯಿತು. ಹಾಸನ ಜಿಲ್ಲೆಯಲ್ಲಿ ಇದೀಗ ಏಕ್ದಮ್ ಇದು ಹೆಚ್ಚಾಗ್ತಾ ಇದೆ, ಹೆಚ್ಚು ಜನ ತೀರ್ಕೊಳ್ತಾ ಇದ್ದಾರೆ ಅಂತ ಒಂದು ಭಾಳಷ್ಟು ಜನರಲ್ಲಿ ಆತಂಕ ಸೃಷ್ಟಿಯಾಯಿತು. ಈಗ 2024 ಇಸ್ವಿದು ಮತ್ತು 2025 ಇಸ್ವಿದು ನಾವು ಹೋಲಿಕೆ ಮಾಡಿದ್ದೀವಿ. ಆ ಹೋಲಿಕೆ ಆಧಾರದ ಮೇಲೆ 2024 ಇಸ್ವಿಯಲ್ಲಿ ಇದೇ 2 ತಿಂಗಳ ಅವಧಿಯಲ್ಲಿ 19 ಜನ ಈ ತೀರೋಗಿದ್ರು, ಈಗ 20 ಜನ ತೀರೋಗಿದ್ದಾರೆ ಅಂತ ಇದೆ. ಸೊ ಅದರಿಂದ ಅದೇನು ಹೆಚ್ಚಿಗೆ ಆಗಿದೆ ಅಂತ ಹೋದ ವರ್ಷಕ್ಕೆ ಹೋಲಿಕೆ ಮಾಡಿದಾಗ ಕಂಡು ಬರೋದಿಲ್ಲ. ಮತ್ತು ಈ ವರ್ಷ ನೀವು ಜನವರಿಯಿಂದ ಜೂನ್ವರೆಗೂ ನಾವು ನೋಡಿದ್ದೀವಿ, ಅದರಲ್ಲೂ ಕೂಡ ಈ ಹಾರ್ಟ್ ಅಟ್ಯಾಕಿಂದ ತೀರ್ಕೊಂಡಿದ್ದಾರೆ ಅಂತ ಏನು ಸಂಖ್ಯೆ ಇದೆ ಅದು ಏನು ಹೆಚ್ಚು ಆಗಿದೆ ಅಂತ ಎಲ್ಲೂ ಕಂಡು ಬಂದಿಲ್ಲ.
ಜನವರಿಲಿ 11 ಜನ ತೀರೋಗಿದ್ರು, ಫೆಬ್ರವರಿಲಿ 10 ಜನ, ಮಾರ್ಚಲ್ಲಿ 10, ಏಪ್ರಿಲ್ 9, ಮೇಯಲ್ಲಿ 9, ಜೂನಲ್ಲಿ 11. ಸೊ ಇದರಿಂದ ಏನು ಒಂದು ಆಶ್ಚರ್ಯ ಪಡುವಂಥ ಸಂಖ್ಯೆ ಏನು ಅದು ಸಡನ್ನಾಗಿ ಹೆಚ್ಚಾಗಿರುವಂಥದ್ದು ಎಲ್ಲೂ ಕೂಡ ಕಂಡು ಬರ್ತಾ ಇಲ್ಲ. ಅದೇ ರೀತಿ ನಾವು ಕೇವಲ ಹಾಸನ ಒಂದೇ ಅಲ್ಲ, ಬೇರೆ ಕಡೆನೂ ನಾವು ವಿಚಾರಿಸ್ದು. ಮೈಸೂರು ಇರ್ಬೋದು, ಮೈಸೂರು ಜಯದೇವ, ಬೆಂಗಳೂರು ಜಯದೇವ, ಕಲಬುರಗಿ ಜಯದೇವ, ಆ ನಂಬರ್ಸ್ ಡೇಟಾ ನಿಮಗೆಲ್ಲ ಕೊಡ್ತೀನಿ. ಅಲ್ಲೂ ಕೂಡ ಕಳೆದ 6 ತಿಂಗಳಲ್ಲಿ ಬಹಳ ವ್ಯತ್ಯಾಸಗಳಾಗೋಗಿದೆ ಅಥವಾ ದಿಢೀರಾಗಿ ಈ ಒಂದು ಹೃದಯಘಾತ ಆಗುವಂಥ ಸಂಖ್ಯೆ ಹೆಚ್ಚಾಗೋಗಿದೆ ಅಂತ ಅದು ಕಂಡು ಬಂದಿಲ್ಲ. ಅದು ನಿಮ್ಮ ಮಾಹಿತಿ ನಿಮಗೆಲ್ಲ ಕೂಡ ಕಳಿಸ್ಕೊಡ್ತೀನಿ. ಈಗ ಅವರು ಏನೇನು ಗಮನಿಸಿದ್ದಾರೆ ಅದರ ಬಗ್ಗೆ ಈಗ ಈಗಾಗಲೇ ನಾನು ಹೀಗೆ ಹೇಳಿದ್ದೀನಿ. ಅದರಲ್ಲಿ 75% ಏನು ಈ 20 ಸಾವುಗಳಿದೆ, ಅದರಲ್ಲಿ 75% ಪೇಷಂಟ್ಸ್ ಅವ್ರದ್ದು ಅವ್ರಿಗೆ ನಾವು ಕಾರಣ ಕೊಡ್ಬೋದು. ಇಂಥ ಕಾರಣಗಳಿಂದ ಇವರು ತೀರ್ಕೊಂಡಿದ್ದಾರೆ ಅಂತ ಹೇಳೋದಕ್ಕೆ ಸಾಧ್ಯತೆ ಆಗಿದೆ. ಇನ್ನು ಉಳಿದ 25%ಗೆ ನಾವು ಹೇಳೋದಕ್ಕೆ ಸಾಧ್ಯ ಆಗಿಲ್ಲ. ಅದರಲ್ಲಿ ನಾವು ನೋಡಿದ ಕೆಲವು ಕಡೆ ಎಲ್ಲ ಕಡೆ ಆಟೋಪ್ಸಿ ಆಗಿಲ್ಲ, ಅದಕ್ಕೆ ನಮಗೆ ಪೂರ್ತಿ ಮಾಹಿತಿ ಇಲ್ಲ. ಇನ್ನೊಂದು ಏನಂತ ಹೇಳಿದ್ರೆ, ಅವರ ಒಂದು ಕುಟುಂಬದವರು ಕೂಡ ನಮ್ಮವರು ತನಿಖೆಯನ್ನು ಮಾಡೋ ಸಂದರ್ಭದಲ್ಲಿ ಅವ್ರ ಬಗ್ಗೆ ಕೇಳೋಕ್ಕೆ ಹೋದಾಗ ಅಷ್ಟು ಸಹಕಾರ ಕೊಟ್ಟಿಲ್ಲ ಯಾರು. ಸೊ ಪೂರ್ತಿ ಮಾಹಿತಿಗಳು ನಮ್ಗೆ ಸಿಕ್ಕಿಲ್ಲ. ಸೊ ಅದು ಒಂದು ವಿಷಯ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀರಿ. ಮತ್ತು ಇದರಲ್ಲಿ ಒಂದು ಹೇಳಿದ್ದು ಸಂಖ್ಯೆ ಹೆಚ್ಚಾಯಿತು ಇಲ್ಲ ಅಂತ ಅದೊಂದು ಆತಂಕ. ಎರಡನೇ ಆತಂಕದ ವಿಷಯ ಏನಾಗಿತ್ತು ಅಂತ ಹೇಳಿದ್ರೆ, ಮಾಧ್ಯಮದಲ್ಲಿ ಮತ್ತು ಎಲ್ಲರೂ ಕೂಡ ಹೇಳಿರುವಂಥದ್ರಲ್ಲಿ ಚಿಕ್ಕ ವಯಸ್ಸಿನವರು ಹೆಚ್ಚಾಗಿ ಹೃದಯಘಾತಕ್ಕೆ ಒಳಗಾಗ್ತಾ ಇದ್ದಾರೆ ಅಂತ. ಸೊ ಅದರಲ್ಲಿ ಈಗ ಇದರಲ್ಲಿ 7 ಜನ ಅಲ್ಲ, 7 ಜನ, ಅದರಲ್ಲಿ ಒಬ್ಬರು 19 ವಯಸ್ಸು, ಇನ್ನೊಬ್ಬರು 21, 23, 32, 37, 38, 43. ಈ 7 ಜನ ವಿದಿನ್ 45. ಸೊ 19 ಇಯರ್ಸ್ ಅವರು ಇದ್ದಾರೆ, 21 ಇಯರ್ಸ್ ಅವರು ಇದ್ದಾರೆ. ಇದೆಲ್ಲ ಒಂದು ನಮಗೆ ಖಂಡಿತವಾಗಿಯೂ ಇದೊಂದು ಗಂಭೀರದ ವಿಷಯ. ಯಾಕಂತ ಹೇಳಿದ್ರೆ 20ರಲ್ಲಿ 7 ಜನ ಅವರು ಚಿಕ್ಕ ವಯಸ್ಸಿಗೆ 45 ವರ್ಷದ ಒಳಗಡೆ ಇರ್ತಕ್ಕಂಥವ್ರು. ಅದರ ಬಗ್ಗೆ ಖಂಡಿತವಾಗಿಯೂ ನಾವು ಗಮನ ಹಾರೈಸಬೇಕಾಗ್ತದೆ. ಆ ವಿಷಯದಲ್ಲಿ ಅದರ ಬಗ್ಗೆ ಇನ್ನು ಸ್ವಲ್ಪ ನಾನು ಹೇಳ್ತೀನಿ. ಆ ವಿಷಯದಲ್ಲಿ ಏನಂತ ಹೇಳಿದ್ರೆ, ಅದರಲ್ಲಿ ಈ 7 ಜನ ನಾವು ಪ್ರತ್ಯೇಕವಾಗಿ ಹೆಚ್ಚಾಗಿ ಅದಕ್ಕೆ ಗಮನ ಕೊಟ್ಟಿದ್ದಾರೆ. ಯಾಕೆಂದರೆ ಇವರು ಕಮ್ಮಿ ವಯಸ್ಸಿನವರು ಅಂತ. ಅದರಲ್ಲಿ 4 ಮರಣೋತ್ತರ ವರದಿಗಳಿದೆ, ಆಟೋಪ್ಸಿ ರಿಪೋರ್ಟ್ ಇದೆ 4ರಲ್ಲಿ, 3ರಲ್ಲಿ ಇಲ್ಲ. ಆಟೋಪ್ಸಿ ಆಗಿರೋಂಥದ್ರಲ್ಲಿ ಇಬ್ಬರಿಗೆ ಅವ್ರಿಗೆ ಈ ಫೆಮಿಲಿಯಲ್ ಹೈಪರ್ ಕೊಲೆಸ್ಟ್ರಾಲ್ ಇರ್ಬೋದು ಅಂತ ಆ ಆಟೋಪ್ಸಿ ರಿಪೋರ್ಟ್ ಆಧಾರದ ಮೇಲೆ ಹೇಳ್ಬೋದು. ಅವ್ರಿಗೆ ಅಂತ ಹೇಳಿದ್ರೆ ಇದನ್ನು ಮೊದಲೇ ಸ್ಕ್ರೀನಿಂಗ್ ಆಗಿದ್ದಿದ್ರೆ ಇದು ಗೊತ್ತಾಗಿರೋದು. ಅವ್ರೇನಾದರೂ ಸ್ಕ್ರೀನ್ ಮಾಡಿಸ್ಕೊಂಡು ECG ಅಥವಾ ಏನಾದರೂ ಮಾಡಿಸ್ಕೊಂಡಿದ್ದಿದ್ರೆ, ಇದು ಬ್ಲಡ್ ಟೆಸ್ಟು ಮಾಡಿಸ್ಕೊಂಡಿದ್ದಿದ್ರೆ ಅವ್ರಿಗೆ ಗೊತ್ತಾಗಿರೋದು, ಅವರು ಇದನ್ನು ಪ್ರಿವೆಂಟಿವ್ ಕ್ರಮಗಳು ತೊಗೊಳ್ಬೋದಾಗಿತ್ತು. ಇವರಿಬ್ಬರಿಗೆ ಅದು ಅದು ಅವ್ರೇನು ಟೆಸ್ಟ್ ಮಾಡ್ಕೊಂಡಿಲ್ಲ. ಅದಕ್ಕೋಸ್ಕರ ಇದು ಅವರಿಗೆ ಒಬ್ಬ 19 ವರ್ಷ, ಇನ್ನೊಬ್ಬರು 23 ವರ್ಷ. ಸೊ ಅದೊಂದು ಆ ಥರ ಆಗಿದೆ. ಇನ್ನೂ ರಿಪೋರ್ಟ್ ನಮಗೆ ಪೂರ್ತಿ ವರದಿ ಬಂದಿಲ್ಲ. ಇನ್ನೊಬ್ಬರು ಕೂಡ ಅವರ ಒಂದು ಬ್ಲಾಕೇಜ್ ಕೂಡ ಆಗಿತ್ತು. ಆಟೋಪ್ಸಿ ರಿಪೋರ್ಟ್ ಪ್ರಕಾರ ಅವರ ಒಂದು ಆರ್ಟರೀಸ್ ಎಲ್ಲ ಬ್ಲಾಕ್ ಆಗಿತ್ತು. ಮತ್ತು ಇನ್ನು ಉಳಿದಿರುವಂಥದ್ದು ಕೂಡ ಇನ್ನೂ ಅವ್ರಿಗೆ ನಾವು ಆಟೋಪ್ಸಿ ಆಗಿಲ್ಲ. ಆದರೆ ಬಹುತೇಕರಲ್ಲಿ ಏನೋ ಸ್ಮೋಕಿಂಗ್ ಅಭ್ಯಾಸ ಇತ್ತು ಅಥವಾ ಆಲ್ಕೋಹಾಲ್ ತಗೊಳ್ಳೋವಂಥ ಅಭ್ಯಾಸ ಇತ್ತು, ಇದೆಲ್ಲ ಇದೆ. ಒಂದು ಏನಂತ ಹೇಳಿದ್ರೆ, ಇದರಲ್ಲಿ ನಮಗೆ ಕಂಡು ಬಂದಿರುವಂಥದ್ದು, ಈ 7ರಲ್ಲಿ ಎಲ್ಲರೂ ಹಾಸನಲ್ಲೇ ಇಲ್ಲ, ಹಾಸನದವ್ರು ಅಷ್ಟೇ, ಹಾಸನ್ನವರು. ಆದರೆ ಅವರೆಲ್ಲ ಇದ್ದಿದ್ದು ಬೆಂಗಳೂರಿನಲ್ಲಿ, ಇಲ್ಲೇ ಕೆಲಸ ಮಾಡ್ಕೊಂಡಿದ್ರು. 4 ಜನ ಬೆಂಗಳೂರಲ್ಲೇ ತೀರ್ಕೊಂಡಿರೋರು, ಇಲ್ಲೇ ವೃತ್ತಿಯಲ್ಲಿದ್ದರು, ಇಲ್ಲೇ ಅವರು ತೀರ್ಕೊಂಡಿರೋದು ಕೂಡ ಇಲ್ಲೇನೆ. ಅದರಿಂದ ಇದು ಹಾಸನ್ನಲ್ಲಿ ಮಾತ್ರ ಏನೋ ಇದು ಆಗ್ತಾ ಇದೆ, ಹಾಸನ ಜಿಲ್ಲೆ ವಿಶೇಷ ಅಂತ ಏನೂ ಇಲ್ಲ. ಒಂದು, ಮೊದಲೇ ಹೇಳಿದಾಗೆ ಏನು ಹೊಸ ರೀತಿಯ ದಿಢೀರಾಗಿ ಸಂಖ್ಯೆ ಹೆಚ್ಚಾಗಿಲ್ಲ. ಎರಡನೇದು, ಇದು ಕೇವಲ ಹಾಸನ ಜಿಲ್ಲೆಯಲ್ಲಿ ಮಾತ್ರ ಆಗ್ತಾ ಇದೆ, ಆ ಥರದ್ದು ಏನಲ್ಲ. ಮತ್ತು ಅವರೇನು ಅಲ್ಲಿಯ ಒಂದು
ಭೂಮಿಯ ಪರಿಣಾಮ, ಅಲ್ಲಿ ಆಹಾರದ ಪರಿಣಾಮ, ಅಲ್ಲೇನು ವಿಶೇಷವಾದಂಥ ಒಂದು ಅಲ್ಲಿ ರಿಸ್ಕ್ ಇದೆ ಅಂತ ಅದು ಏನಿಲ್ಲ. ಇವರೆಲ್ಲ ಬೆಂಗಳೂರಲ್ಲೇ ಇದ್ದರು, ಇಲ್ಲೇ ಕೆಲಸ ಮಾಡ್ತಿದ್ರು ಎಲ್ಲ. ಆದರೆ ಒಂದು ಇದರಲ್ಲಿ ನಾವು ನೋಡಿರೋದು 6 ಜನ ಈ 7ರಲ್ಲಿ ಅಲ್ಲ, ಈ 20ರಲ್ಲಿ ಒಟ್ಟು 20ರಲ್ಲಿ 6 ಜನ ಅವರು ಆಟೋ ಮತ್ತು ಕ್ಯಾಬ್ ಡ್ರೈವರ್ಸ್. ಸೊ ಈ ಹೈ ರಿಸ್ಕ್ ಆಗುವಂಥ ಒಂದು ವರ್ಗ ಅಂತ ಹೇಳಿದ್ರೆ ಈ ಆಟೋ ಚಾಲಕರು ಮತ್ತು ಟ್ಯಾಕ್ಸಿ ಕ್ಯಾಬ್ ಚಾಲಕರು. ಇದು ಜಯದೇವಲ್ಲಿರುವಂಥ ಅವರ ಒಂದು ಏನು ಅವರಲ್ಲಿರುವಂಥ ಡೇಟಾ ಏನಿದೆ ಅದರಲ್ಲೂ ಕೂಡ ಭಾಳಷ್ಟು ಯಂಗ್ ಏಜ್ ಹಾರ್ಟ್ ಅಟ್ಯಾಕಲ್ಲಿ ಅತಿ ಹೆಚ್ಚು ಒಂದು ಆಲ್ಮೋಸ್ಟ್ ಒಂದು 30% ಅಷ್ಟು ಅದರಲ್ಲಿ ಹೃದಯಘಾತಕ್ಕೆ ಒಳಗಾಗ್ತಾ ಇರುವಂಥವ್ರು ಈ ಆಟೋ ಚಾಲಕರು ಮತ್ತು ಈ ಟ್ಯಾಕ್ಸಿ ಚಾಲಕರು ಅಥವಾ ಡ್ರೈವರ್ಸ್, ಬಸ್ಸು, ಟ್ರಾನ್ಸ್ಪೋರ್ಟ್ ಸೆಕ್ಟರಲ್ಲಿ ಡ್ರೈವರ್ಸ್ ಆಗಿ ವಾಹನ ಚಾಲಕರು ಅಂತ ಹೇಳ್ಬಿಡೋಣ. ವಾಹನ ಚಾಲಕರು, ಡ್ರೈವರ್ಸ್ ವೃತ್ತಿಯಲ್ಲಿ ಇರ್ತಕ್ಕಂಥವ್ರು ತುಂಬ ಹೈ ರಿಸ್ಕಲ್ಲಿದ್ದಾರೆ. ಇದು ನಾವು ಖಂಡಿತವಾಗೂ ಭಾಳ ಇದಕ್ಕೆ ಒಂದು ಗಮನಿಸಬೇಕಾಗಿರುವಂಥ ಈ ವರದಿಯಲ್ಲಿ ಬಂದಿರುವಂಥ ವಿಷಯ. ಸೊ ಅದರಿಂದ ಅವರು ಈ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾವು ಆ ಮಾಹಿತಿ ಆಧಾರದ ಮೇಲೆ ಏನಂತ ಹೇಳಿದ್ರೆ, ನಾನು ಮೊನ್ನೆನೂ ಕೂಡ ಹೇಳಿದ್ದೀನಿ, ನಾವು ಮಕ್ಕಳಲ್ಲಿ ಸ್ಕ್ರೀನಿಂಗನ್ನು ಮಾಡೋಕ್ಕೆ ಶುರು ಮಾಡಬೇಕು ಅಂತ. 15 ವರ್ಷದ ಮಕ್ಕಳಿಗೆ ನಾವು 15 ವರ್ಷದ ಸ್ಕ್ರೀನಿಂಗ್ನ ಶುರು ಮಾಡಿದ್ರೆ ಈ ಒಂದು ಸಾವಿನಲ್ಲಿ 2 ಜನ ಏನು ತೀರೋಗಿದ್ದಾರೆ, 19 ವರ್ಷ 21 ವರ್ಷ. ಅವರು ನಾವು 15 ಇಯರ್ಸ್ಗೆ ಸ್ಕ್ರೀನ್ ಮಾಡಿದರೆ ಗೊತ್ತಾಗಿರೋದು, ಅವ್ರ ಕೊಲೆಸ್ಟ್ರಾಲ್ ಇದು ಗೊತ್ತಾಗಿರೋದು, ಮತ್ತು ನಮಗೆ ಪ್ರಿವೆಂಟ್ ಮಾಡ್ಬೋದಾಗಿತ್ತು. ಈ ಥರದ ಒಂದು ಸ್ಕ್ರೀನಿಂಗ್ ಮೊದಲೇ ಹೇಳಿದ್ದೀನಿ. ಮತ್ತು ಆಟೋಪ್ಸಿ ಮಾಡಬೇಕು. ಯಾರು ಈ ಆಸ್ಪತ್ರೆಯಿಂದ ಹೊರಗಡೆ ದಿಢೀರಾಗಿ ಹಠಾತ್ತಾಗಿ ತೀರೋಗ್ತಾರೆ ಅವರ ಒಂದು ಆಟೋಪ್ಸಿಗಳನ್ನು ನಾವು ಕಂಪಲ್ಸರಿ ಮಾಡಬೇಕು ಅಂತಲೇ ಹೇಳಿದ್ದೀವಿ. ಅದರಿಂದನೂ ಕೂಡ ನಮಗೆ ಇನ್ನೂ ಹೆಚ್ಚು ಮಾಹಿತಿ ಮುಂದಿನ ದಿವಸಗಳು ಬರ್ತದೆ. ಮತ್ತು ಅವ್ರು ಏನು ರೆಕಮೆಂಡ್ ಮಾಡಿದ್ದಾರೆ ಅಂತ ಹೇಳಿದರೆ, ಈ ಒಂದು ಅದೇ ಆಟೋಪ್ಸಿ ಬಗ್ಗೆ ಹೇಳಿದ್ದಾರೆ. ಎರಡನೇದು ಏನಂತ ಹೇಳಿದ್ರೆ, ನಮ್ಮ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲೂ ಕೂಡ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲೂ ಕೂಡ ಒಂದು ಏನು ECG ಅಳವಡಿಸಿ ಅಂತ ಹೇಳಿದ್ದಾರೆ. ಅದು ನಾವು ಯಾವ ರೀತಿಯಾಗಿ ಮಾಡೋಕ್ಕಾಗುತ್ತೆ ನೋಡೋಣ. ನಮ್ಮ ಪುನೀತ್ ರಾಜ್ಕುಮಾರ್ ಯೋಜನೆಯಲ್ಲಿ ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲಿ ECG ಇದೆ. ಆದರೆ ನಾವು ಆ ಒಂದು ಹೃದಯ ಜ್ಯೋತಿ ಯೋಜನೆ ಅದನ್ನು ವಿಸ್ತರಿಸಬೇಕು ಅಂತ ಮಾಡಿದ್ದೀವಿ. ಅದು ಎಲ್ಲ ಕಡೆ ಮಾಡಬೇಕು. ಅವರು CHCಗಳಲ್ಲೂ ಕೂಡ ನಾವು ಮಾಡೋದಕ್ಕೆ ಖಂಡಿತವಾಗಿಯೂ ಅದ್ರ ಬಗ್ಗೆ ನಾವು ಪ್ರಯತ್ನ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಆ ಹಂತದಲ್ಲೂ ಕೂಡ ನಾವು ಪರಿಶೀಲನೆ ಮಾಡೋದಕ್ಕೆ ಅವಕಾಶ ಆಗ್ತದೆ. ಇನ್ನೊಂದು ಏನಂತ ಹೇಳಿದ್ರೆ, ಮೊದಲೇ ಹೇಳಿದಾಗೆ ಈ CPR ತರಬೇತಿಯನ್ನು ನೀಡುವಂಥದ್ದು ಅದನ್ನು ಮತ್ತೆ ರೆಕಮೆಂಡ್ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ರೆಕಮೆಂಡೇಶನ್ ಅಂತ ಹೇಳಿದ್ರೆ, ಈ ಆಟೋ ಮತ್ತು ಕ್ಯಾಬ್ ಚಾಲಕರಿಗೆ ಅವರಿಗೆ ನೀವು ಪ್ರತ್ಯೇಕವಾದಂಥ ಒಂದು ತಪಾಸಣೆಯನ್ನು ಮಾಡಿಸ್ಬೇಕು ಅಂತ ಒಂದು ಅವರ ಒಂದು ಸಲಹೆ ಗಂಭೀರವಾದಂಥ ಸಲಹೆ. ಖಂಡಿತವಾಗಿಯೂ ಅದನ್ನು ಕೂಡ ನಾವು ಮಾಡ್ತಕ್ಕಂಥದ್ದಕ್ಕೆ ಅವಶ್ಯಕತೆ ಇದೆ ಅಂತ ನನಗೂ ಅನಿಸುತ್ತೆ. ಅದಕ್ಕೆ ಮುಂದಿನ ದಿವಸದಲ್ಲಿ ಎಲ್ಲ ನಮ್ಮ ಯಾರು ಆಟೋ ಚಾಲಕರಿದ್ದಾರೆ ಮತ್ತು ಟ್ಯಾಕ್ಸಿ ಚಾಲಕರಿದ್ದಾರೆ ಅಥವಾ ಬಸ್ ಚಾಲಕರಿದ್ದಾರೆ, ಲಾರಿ ಚಾಲಕರಿದ್ದಾರೆ, ಅಂಥವ್ರಿಗೆಲ್ರಿಗೂ, ಯಾಕಂದರೆ ಅವ್ರದ್ದೇ ಆದ ಸಂಘ ಸಂಸ್ಥೆಗಳೆಲ್ಲ ಇದೆ, ಅವ್ರ ಜೊತೆ ಮಾತನಾಡಿ ನಾವು ಒಂದು ಈ ಕಾರ್ಡಿಯಾಕಿಗೆ ಒಂದು ಸ್ಕ್ರೀನಿಂಗ್ ಕ್ಯಾಂಪನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಅದನ್ನು ಈಗಾಗಲೇ ನಾನು ಹೇಳಿದ್ದೀನಿ. ಸರ್ಕಾರಿ ನೌಕರರು, ಗುತ್ತಿಗೆ ನೌಕರರು ಮತ್ತು ಶಾಲಾ ಮಕ್ಕಳಿಗೆ ನಾವು ಮಾಡಬೇಕು ಅಂತ. ಅದೇ ರೀತಿ ಇವ್ರಿಗೂ ಕೂಡ ನಾವು ಒಂದು ಈ ವೃತ್ತಿ ಆಧಾರಿತ ಒಂದು ಸ್ಕ್ರೀನಿಂಗನ್ನು ನಾವು ಮಾಡ್ತಕ್ಕಂಥದ್ದಕ್ಕೆ ನಾನು ತೀರ್ಮಾನ ತೊಗೊಳ್ತೀನಿ ಅಂತ ಕೋವಿಡ್ ಅದು ಮೊನ್ನೆನೇ ಹೇಳಿದ್ದೀವಿ. ಕೋವಿಡ್ಗೂ ಇದಕ್ಕೂ ಕೋವಿಡಿಂದ ಸ್ವಲ್ಪ ಪ್ರಮಾಣದಲ್ಲಿ ಕೋವಿಡ್ ವ್ಯಾಕ್ಸಿನ್ ಇದಕ್ಕೂ ಏನು ಸಂಬಂಧ ಇಲ್ಲ ಅಂತ ನಾನು ಮೊನ್ನೆನೇ ಹೇಳಿದ್ದೀನಿ. ಅದು ಮೊನ್ನೆನೇ ಹೇಳಾಗಿದೆ. ಸೊ ಇಷ್ಟಿದೆ. ಸೊ ಇಷ್ಟೇ ಸಾರಾಂಶ ಏನಂತ ಹೇಳಿದ್ರೆ, ಏನು ಹೊಸದಾಗಿ ಏನು ಸಂಖ್ಯೆ ಏನು ಹೆಚ್ಚಾಗಿಲ್ಲ. ಆದರೆ ನಮಗೇನು ಗಮನ ಯಾವುದಕ್ಕೆ ಹೆಚ್ಚು ಕೊಡಬೇಕಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಇರ್ತಕ್ಕಂಥ ಜನರಿಗೆ ಹೃದಯಘಾತ ಆಗಿ ತೀರೋಗಿರುವಂಥದ್ದು, ಮತ್ತು ಅದರಲ್ಲೂ ಕೂಡ ಈ ಆಟೋ ಚಾಲಕರು, ವಾಹನ ಚಾಲಕರು ಅವರು ಹೆಚ್ಚಾಗಿ ಇದರಲ್ಲಿ ಇರುವಂಥದ್ದು. ಅದು ಬೇರೆ ಇನ್ನೇನು ಸಂಖ್ಯೆ ಹೆಚ್ಚಾಗಿರೋದು ಅಥವಾ ಹಾಸನ ಜಿಲ್ಲೆಯಲ್ಲೇ ಇದು ಒಂದು ಪ್ರತ್ಯೇಕವಾದಂಥ ಒಂದು ಸಮಸ್ಯೆ ಇದೆ ಅಂತ ಆ ಥರದ್ದು ಏನೂ ಇಲ್ಲ. ಆದರೆ ಹೃದಯಘಾತ ಒಂದು ಇವತ್ತು ಆಗ್ತಾ ಇರುವಂಥದ್ರ ಬಗ್ಗೆ ಖಂಡಿತವಾಗಿಯೂ ನಾವು ಮೊನ್ನೆ ಹೇಳ್ದಂಗೆ ಅದಕ್ಕೆ ಒಂದು ವಿಶೇಷ ಗಮನ ಕೊಡ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ಒಂದು ವರದಿಯನ್ನು ನಿಮಗೆ
ಶೇರ್ ಮಾಡ್ತೀನಿ. ಎಲ್ಲ ಶೇರ್ ಆಯ್ತಾ? ಎಲ್ಲರಿಗೂ ಶೇರ್ ಮಾಡಿದ್ದೀನಿ. ಸರ್, ಈಗ